ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಆ್ಯಂಡ್ ಇವತ್ತು ಕಾಂತಾರ ಮೂವಿ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಅದ್ರ ಬಗ್ಗೆ ಚಿಕ್ಕದಾಗಿ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಆವಾಗಲೇ ನಾನು ಒಂದೇ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟೆ ಇನ್ಸ್ಟಾಗ್ರಾಮಲ್ಲಿ, ಡಿಸಪಾಯಿಂಟ್ಮೆಂಟ್ ಅಂತ. ಸೊ ಅದು ಯಾಕೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಸ್ಟೋರಿ ಒಬ್ಬರು ಮೀನ್ಸ್ ಆ ಸ್ಟೋರಿನೇ ರಿವೀಲ್ ಮಾಡಿದರು ನನ್ನ ಫ್ರೆಂಡ್ ಒಬ್ಬರು. ಅವ್ರದ್ದು ಒಂದಷ್ಟು ವಿಷಯಗಳು ನಡೀತು, ಅದ್ರ ಬಗ್ಗೆನೂ ಮಾತಾಡೋಣ. ಸೊ ಸ್ಟಾರ್ಟ್ ಮಾಡೋಣ ಬ್ರೋ. ಹೇಳಿ ಬ್ರೋ, ನಿಮ್ಮ ಪ್ರಕಾರ ನಿಮ್ಗೆ ಹೇಗಿತ್ತು? ಪ್ರಜ್ವಲ್ ಬ್ರೋ, ಕಾಂತಾರ ಟ್ರೈಲರ್ ನೋಡಿದ್ರೆ ಹೇಗಿತ್ತು, ಏನು ಫೀಲ್ ಆಯಿತು? ನನಗಂತೂ ನಾನು ಏನು ಹೇಳೋದು ಬ್ರೋ, ಒಂಥರ ಹೆಂಗೆ ಅಂದರೆ ಈಗ ನಾನು ಜಸ್ಟ್ ಒಂದು ಇದರಲ್ಲಿ ಒಂದು ಟ್ರಾನ್ಸ್ ಸ್ಟೇಟಲ್ಲಿ ಇದ್ದೀನಿ. ಅದನ್ನ ನೋಡ್ಬಿಟ್ಟು ಇವಾಗ ಅಕ್ಟೋಬರ್ 2ಕ್ಕೆ ಮೂವಿ ರಿಲೀಸ್ ಆಗುತ್ತೆ. ಆ ಮ್ಯಾಜಿಕ್ನ ವಿಟ್ನೆಸ್ ಮಾಡಬೇಕಷ್ಟೆ. ನನಗೇನು ನೋಡಿ ತುಂಬ ಖುಷಿಯಾಗೋಯ್ತು. ಅನ್ನೋ ಒಂದು ಪ್ರೌಡ್ ಮೂಮೆಂಟ್ ಥರ ಫೀಲ್ ಆಯಿತು. ಅಂದರೆ ತುಂಬ ರಿಚ್ಚಾಗಿ ಕಾಣ್ತಾ ಇತ್ತು. ಬರೀ ವಿಜುವಲಿ ಅಷ್ಟೇ ಅಲ್ಲ, ಆ ಒಂದು ಅದರಲ್ಲಿ ಏನು ಒಂದು ನಮ್ಮದೊಂದು ಹಿಸ್ಟ್ರಿ ಎಲ್ಲ ಏನು ಹೇಳಕ್ಕೆ ಹೊರಟಿದಾರಲ್ಲ, ಅಂದ್ರೆ ಸ್ಟೋರಿ ಅದೆಲ್ಲ ನೋಡೋಕೆ ತುಂಬ ಎಕ್ಸೈಟೆಡ್ ಫುಲ್ ಆಗಿದೆ. ಎಲ್ಲ ಹಳೆ ಅಷ್ಟೇ, ತೋರಿಸಿದ್ದಾರೆ. ಸಿನಿಮಾ ನೋಡ್ಬೇಕಷ್ಟೇ. ಅದು ಹೆಂಗಿದ್ರು ಸಿನಿಮಾ ನೋಡ್ಬೇಕು. ಸೂಪರ್ ಬ್ರೋ. ಯೋಗಿ ಬ್ರೋ, ನೀವು? ಫುಲ್ ಓಲ್ಡ್ ಚೆನ್ನಾಗಿ ತೋರಿಸಿದ್ದಾರೆ ಅವರು. ಹಾಂ, ಅಂದ್ರೆ ಫುಲ್ ರಾಜ, ಅಂದ್ರೆ ರಾಜ ಇರ್ತಾನೆ. ಓಲ್ಡ್ ಏನು ತೋರಿಸಿದ್ದಾರೆ ಅವರು? ಓಕೆ, ಹೆಸರು ಯಾವ ಬೇರೆ ರಾಜ? ಹೇಳ್ಬಿಟ್ರಾ? ನೀವೇನಾ? ಸಂದೀಪ್ ರಾಜ ರಾಜ. ಅಂತೆ. Bro, next. ಹಂಗೆಲ್ಲ ಮಾಡಬೇಡಿ ಸುಮ್ಮನೆ. ಚೆನ್ನಾಗಿತ್ತು, ನಾನು ನೋಡುದು. ಬ್ರೋ ಏನು ಗೊತ್ತಾ, ಇವತ್ತು ನಾನೇನು ತಪ್ಪು ಮಾಡಿಬಿಟ್ಟೆ ಅಂದರೆ, ಫಸ್ಟು ನಾನು ಅದನ್ನು ಕ್ಲಾರಿಟಿ ಕೊಟ್ಬಿಡ್ತೀನಿ. ಏನು ತಪ್ಪು ಮಾಡಿದೆ ಅಂದರೆ, ನನ್ನ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡಿದೆ. ಶೂಟ್ ಇತ್ತು, ಸೊ ಅವ್ರದ್ದೇ ಶೂಟ್ ಇತ್ತು. ಆ್ಯಂಡ್ 12:30 ಆಗೋಯ್ತು. ಸೊ ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನಾನು ನೋಡ್ತಿದ್ದೆ, ಬಟ್ ಆದರೆ ಅವರು ಆದಮೇಲೆ ನಾನು ರಿಪೀಟೆಡಾಗಿ ಇರ್ತೀನಿ ಯಾವ ಟ್ರೈಲರ್ ಆಗಿದ್ರು. ಬಟ್ ಆದರೆ ಅವ್ರು ಏನು ಮಾಡಿದ್ರು, ಡಿಸಪಾಯಿಂಟ್ ಆದಂಗೆ ಫೀಲ್ ಮಾಡಿದ್ರು. ಮೀನ್ಸ್ ಏನು ಯಾವುದು ಪವರ್ಫುಲ್ ಆಗಿಲ್ವಲ್ಲ, ಕಾಂತಾರ ಮೀನ್ಸ್ ಕಾಂತಾರ 2 ಅಲ್ಲಿದ್ದಂಗೆ ಇದ್ರಲ್ಲಿ ಏನೂ ಇಲ್ಲ ಅನ್ನಿಸ್ತು ಅಂದರು. ಓಕೆ ಆಯಿತು, ನಾನು ಸಂಜೆ ನೋಡ್ಕೊಳ್ಳೋಣ ಅಂತ ಶೂಟೆಲ್ಲ ಮುಗಿಸ್ಕೊಂಡು ಸಂಜೆ ಬಂದೆ. ಸಂಜೆ ಮನೆಯವರು ಕೂತ್ಕೊಂಡು ನೋಡ್ತಿದ್ದಾರೆ. ಅವರು ಅದೇ ಮಾತು ಹೇಳಿದ್ರು, ಏನೋ ಪವರ್ ಆಗಿಲ್ಲ ಹಾಗೆ ಹೀಗೆ ಅಂತ. ನಾನು ಆಮೇಲೆ ಅವ್ರಿಗೂ ಕನ್ವೆ ಮಾಡಿದೆ, ಅಜನೀಶ್ ಲೋಕನಾಥ್ BGM ಏನೋ ಕಮ್ಮಿ ಐತೇನೋ ಅದಕ್ಕೆ ಅನಿಸ್ತಿದೆ. ಹಾಗೆ ತಾನೇ ಇದ್ದಿದ್ದು, ಕೂಲಿನೂ ಹಾಗೆ ಇದ್ದಿದ್ದಲ್ವ. ಬಟ್ ಆದರೂ ಇದರಲ್ಲಿ ಏನು ಪವರ್ಫುಲ್ಲಾಗಿ ಏನೋ ತೋರಿಸ್ಲಿಲ್ಲ ಅನ್ನಿಸ್ತು ಅಂದರೆ, ಹೌದಾ ಅಂದ್ಕೊಂಡು ಅದಾದಮೇಲೆ ವೀಡಿಯೋ ಮಾಡಿದೆ. ವೀಡಿಯೋ ಮಾಡಬೇಕಾದ್ರೆ ಅದನ್ನೇ ಕನ್ವೆ ಮಾಡಿದೆ ಲಾಸ್ಟಲ್ಲಿ. ಈ ಥರ ಫ್ರೆಂಡ್ಸು, ಫ್ಯಾಮಿಲಿ ಅವ್ರು ಇಬ್ರಿಗೂ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ನನಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ರಿಷಬ್ ಶೆಟ್ಟಿ ಅವ್ರದ್ದು ಸ್ಕ್ರೀನ್ ಪ್ಲೇ ಹೇಗಿರುತ್ತೆ ಅಂತ ಗೊತ್ತು. ಅವ್ರ ಟೀಮ್ ಅವರೇ ಸ್ಕ್ರೀನ್ ಪ್ಲೇ ಸೈಕಾಗಿ ಬರೀತಾರೆ. ಸೊ ಆ ಥರ ಚೆನ್ನಾಗಿದೆ ಅಂತ ಕನ್ವೆ ಮಾಡಿದೆ. ಬಟ್ ಲಾಸ್ಟ್ ತನಕ ಯಾರು ನೋಡಲಿಲ್ಲ. ಅದು ಒಂದು ವರ್ಡ್ ಡಿಸಪಾಯಿಂಟ್ ಹೇಳಿದಿರಾ ಅಲ್ವಾ ಡಿಸಪಾಯಿಂಟ್ಮೆಂಟ್ ಅಂತ. ವಿಡಿಯೋದಲ್ಲಿ. ನಿಮ್ ಕಮೆಂಟ್ ಹಾಕಿದ್ದಾರೆ ನೋಡಿ, ಏನು ಮೂವಿ ನೋಡಿ ಆಮೇಲೆ ಡಿಸಪಾಯಿಂಟ್ ಆಗಲ್ಲ. ಇಲ್ಲ ಇಲ್ಲ ಇಲ್ಲ, ಅವಾಗೆ ನೋಡಿದೆ ಮೂವಿ ನೋಡಿ ಆಮೇಲೆ ನೋಡ್ತಿದ್ರೆ ಈಗ ರಿಷಬ್ ಶೆಟ್ಟಿ ಸರ್ ಅವರು ಡಿಸಪಾಯಿಂಟ್ ಮಾಡಲ್ಲ ಅಂತ ಹಾಕಿದ್ದಾರೆ ಎಷ್ಟೊಂದ್ ಜನ. ಇವಾಗ ಹೇಳಿದ್ರಿ ಗೊತ್ತಾ, ಎಷ್ಟು ಚೆನ್ನಾಗೈತೆ. ಲೈಕ್ ಕೇಳಕ್ಕೆ ಚೆನ್ನಾಗಿರುತ್ತೆ ಬ್ರೋ. ಈ ಥರ ಹೇಳಿದ್ರೆ ಸರಿ, ಇನ್ನೊಂದಷ್ಟು ಕಮೆಂಟ್ ಹೋಗಿ ನೋಡಿ, ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಓಕೆ, ಬಟ್ ತುಂಬ ಇದು ಮಾಡಿಬಿಡ್ತಾರೆ ಬ್ರೋ. ಹೊಡೆದ್ರೆ ಸರಿಯಾಗಿ ಹೊಡ್ಕೊಬಂದ್ಬಿಡ್ತಾರೆ. ಅದಾಯ್ತು ಬ್ರೋ. ಟ್ರೈಲರು ಅಲ್ಲ ಬ್ರೋ, ಏನ್ ಗೊತ್ತಾ, ನೀವು ಒಬ್ಬರೇ ನೋಡಿದ್ರೆ ನಿಮಗೆ ಹಂಗೆ ನೀವು ಹೇಳ್ತಾನೆ ಇದ್ದಿಲ್ಲ ಬಿಡಿ. ಅದು ನೀವೆಲ್ಲ ನೋಡಿದ್ರೆ ಗೊತ್ತಾ, ಅವಾಗ ಹಂಗೆ ಯಾರು ನಾವು ನಮ್ ತಲೆಗೂ ಹಂಗೆ ಬಂದಿರುತ್ತೆ bro. ಹೌದಾ ಅನ್ನೋ ಥರ ಫೀಲ್ ಆಗುತ್ತೆ ಅಷ್ಟೇ ನಮಗೆ. ನಮ್ ತಲೆಯಲ್ಲಿ ಬಂದು ಕುತ್ಕೊಳುತ್ತೆ, ಅದು ಚೆನ್ನಾಗಿಲ್ಲ. ಹೌದಾ ಅನ್ನೋ ಥರ ಆಗುತ್ತೆ. ಅದಾಗಿದೆ ಅಷ್ಟೇ ಅಲ್ಲಿ. ಬಿಡಿ, ಇವಾಗ ಟ್ರೈಲರ್ ಸರಿ ಒಬ್ಬರೇ ಹೋಯ್ತಲ್ಲ. ನೋಡ್ಬೇಕು. ಅವಾಗಲೇ ಇದು ನೀವು ಆ ಇಯರ್ಫೋನ್ ಹಾಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಅವಾಗ ತುಂಬ ಪವರ್ಫುಲ್ ಮೂಮೆಂಟ್ಸ್ ಇದ್ವು ಅಂತ ನನಗನ್ನಿಸ್ತು ಬ್ರೋ ಟ್ರೈಲರಲ್ಲಿ. ಆ ಹುಲಿ ಬರೋದಾಗಿರ್ಬೋದು, ಆ್ಯಕ್ಚುಲಿ ಬಂದಿದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಂದ್ಬಿಟ್ಟು ರಿಷಬ್ ಶೆಟ್ಟಿ ಅವ್ರು ಬರ್ತಾರಲ್ಲ, ಆ ಫೈಟ್ ಅದು ಚೆನ್ನಾಗಿ ಅನ್ನಿಸ್ತು. ಆಮೇಲೆ ತುಂಬ ಒಂದು ಮೀಟಿಯೋರ್ ಬಂದ್ಬಿಟ್ಟು ಬೀಳೋದಾಗಿರ್ಬೋದು, ಆಮೇಲೆ ಆ ಮಗು ಸುತ್ತ ಒಂದು ಆ ಹುಲಿ ಸುತ್ತದಿದೆಯಲ್ಲ, ಅದು ತುಂಬ ಕಡೆ ಇತ್ತಪ್ಪ. ನನಗೇನಂತ ಏನು ಯಾವುದು ಪವರ್ಫುಲ್ ಮೂಮೆಂಟ್ಸ್ ಇಲ್ಲ ಅಂತ ಅನಿಸ್ಲಿಲ್ಲ. ತುಂಬ ಕಡೆ ನೋಡೋಣ ಬಿಡಿ, ಅಕ್ಟೋಬರ್ 2 ರಿಲೀಸ್ ಮೂವಿಲೂ ಆಗುತ್ತೆ. ಸಿಕ್ಕಾಪಟ್ಟೆ ಹೈ ಮೂಮೆಂಟ್ಸ್ ಇದಾವೆ ಅಂತಾನೆ ನನಗೆ ಅನ್ನಿಸ್ತು ಟ್ರೈಲರ್ ನೋಡಿ. ಟಿಕೆಟ್ ಸಿಗುತ್ತೋ ಇಲ್ವೋ ಎಲ್ಲ ಬ್ರೋ. ಆ್ಯಕ್ಚುಲಿ ನಾನು ಸುಮ್ಮನೆ ಟ್ರೈಲರ್ ಇದು ಮಾಡ್ತಾ ಇಂಥ ವ್ಯೂಸ್ ನೋಡ್ತಾ ಇದ್ದೆ ಅಂತ. ಮೇ ಬಿ ಸ್ಟ್ರಕ್ ಆಗಿದೆ ಏನೋ ಗೊತ್ತಿಲ್ಲ, ಆಲ್ಮೋಸ್ಟ್ ಹಿಂದಿಲೇನೆ ಜಾಸ್ತಿ ವ್ಯೂಸ್ ಫುಲ್ ತೋರಿಸ್ತಾ ಪ್ಯಾನ್ ಇಂಡಿಯಾ ಅಲ್ವಾ. ಕನ್ನಡದಲ್ಲಿ 5 ಮಿಲಿಯನ್ ತೋರಿಸ್ತಾ ಇದ್ರೆ ಹಿಂದಿಲಿ 10 ಮಿಲಿಯನ್ ತೋರಿಸ್ತಾ ಇದೆ ಆಲ್ರೆಡಿ. ಈಗ ಅವ್ರದ್ದು ಇಂಟರ್ವ್ಯೂ ನೋಡ್ತಿದ್ದೆ ಬ್ರೋ. ಬಟ್ ಅದು ರಿಷಬ್ ಶೆಟ್ಟಿ ಸರ್ದು, ಅವರು ಈ ಪ್ಯಾನ್ ಇಂಡಿಯಾ ಮೂವಿ ಮಾಡಿದ್ರು ಪಾಪ ಕ್ರೆಡಿಟ್ ಎಲ್ಲ ಕನ್ನಡಿಗರಿಗೆ ಕೊಡ್ತಾ ಇರ್ತಾರೆ. ಲೈಕ್ ಇಷ್ಟ ಖುಷಿ ಆಗುತ್ತೆ.
ನನಗೆ ಕಾಂತಾರ ಪೋಸ್ಟರ್ ಬಿಟ್ಟಾಗ ಖುಷಿಯಾಗಿದ್ದ ವಿಷಯ ಏನಂದ್ರೆ ಅದು ಪ್ಯಾನ್ ಇಂಡಿಯನ್ ಮೂವಿ, ಬಟ್ ಆದರೆ ಕನ್ನಡದಲ್ಲಿ ಪೋಸ್ಟರ್ನ ರಿಲೀಸ್ ಮಾಡಿದ್ರು. ಲೈಕ್ ಬೇರೆ ಯಾವುದೋ ಒಂದು ಮೂವಿ ಇದನ್ನು ನೋಡಿದ್ದೆ, ಫಸ್ಟ್ ತೆಲುಗಲ್ಲಿ ರಿಲೀಸ್ ಮಾಡಿದ್ದಾರೆ, ಹೊಂಬಾಳೆ ಪ್ರೊಡಕ್ಷನಲ್ಲಿ ಬಂದಿರೋದೆ. ಅದಾದಮೇಲೆ ಕನ್ನಡದಲ್ಲಿ ಹಾಕಿದ್ರು. ಆ್ಯಂಡ್ ಡೈರೆಕ್ಟರು ಕನ್ನಡದವರಾದಾಗ ಲೈಕ್ ಫಸ್ಟ್ ಪೋಸ್ಟರ್ ಅದನ್ನು ಬಿಡ್ಬೋದಾಗಿತ್ತು, ಒಂದು ರೆಸ್ಪೆಕ್ಟ್ ಕೊಡ್ಬೋದಾಗಿತ್ತು ಅನ್ನೋ ಫೀಲ್ ಆಯಿತು. ಕಾಂತಾರ ಬಂದಾಗ ಖುಷಿ ಆಯಿತು, ವಾವ್ ನೈಸ್ ಅನ್ನೋ ಥರ ಇತ್ತು. ನನಗಂತೂ ಬ್ರೋ ಇದೊಂದು ಯುನೀಕ್ ಅಟೆಂಪ್ಟ್ ಅನ್ಸ್ಬಿಡ್ತು. ಅಂದರೆ ಎಲ್ಲರೂ ಪಾರ್ಟ್ 1 ಮಾಡಿಬಿಟ್ಟು ಪಾರ್ಟ್ 2 ಹೋಗ್ತಾರೆ. ಅಂದರೆ ಲೈಕ್ ಸ್ಟೋರಿನ ಮುಂದೆ ತೊಗೊಂಡು ಹೋಗ್ತಾರೆ ಇದು ಆಕ್ಚುಲಿ ಹಿಂದೆ ಅಲ್ವಾ. ಯಾವುದೇ ಹೋಗ್ತಾವ್ರೆ ಪಾರ್ಟ್ ಮೂವಿ ಬಂದ್ರು KGF 1 ಬಂದರೆ KGF 2 ಅಲ್ಲಿ ಮುಂದೆ ಏನಾಗುತ್ತೆ ಅನ್ನೋ ತೋರಿಸ್ತಾರೆ. ಇವರು ಹಿಂದಿನ ಪ್ರೀಕ್ವೆಲ್ ತೋರಿಸ್ತಿದ್ದಾರೆ ಗೊತ್ತಾ, ಅದೊಂಥರ ಯುನೀಕ್ ಅನ್ಸುತ್ತೆ. ಅದರಲ್ಲಿ ಸ್ಟೋರಿ ಚೆನ್ನಾಗಿದೆ, ಮಾಮೂಲಿ ಹೇಳಿದ್ನಲ್ಲ ಅವಾಗಲೇ. ಸೊ ಆ ವಿಷಯ ನನ್ನ ಫ್ರೆಂಡ್ ಏನೋ ಕಂಪ್ಲೀಟ್ ಸ್ಟೋರಿನ ರಿವೀಲ್ ಮಾಡಿಬಿಟ್ರು ಅಂತ ಅವ್ರ ಕಡೆಯಿಂದನೇ ಕಾಲ್ ಮಾಡಿ ಈ ಥರ ವೀಡಿಯೋನ ಡಿಲೀಟ್ ಮಾಡಿ ಅಂತ ಹೇಳಿದ್ರು. ಒಳ್ಳೇದೇ, ಯಾಕಂದರೆ ನಾನೇ ಅದು ನೋಡಿದಾಗ ಕಂಪ್ಲೀಟ್ ಸ್ಟೋರಿ ಇದ್ದಂಗೆ ಇತ್ತಲ್ಲ, 90% ಆಫ್ ಸ್ಟೋರಿ, ಮೂವಿ ಸ್ಟೋರಿನ ರಿವೀಲ್ ಮಾಡ್ದಂಗಿತ್ತು. ಆ್ಯಕ್ಚುಲಿ ಅದು ಹಿಸ್ಟರಿ, ಆ ಹಿಸ್ಟರಿನ ಅವರು ಏನಿದೆ, ಆ ಹಿಸ್ಟ್ರಿಲಿ ಏನು ನಡೆದಿದೆ ಅನ್ನೋದನ್ನ ಹೇಳಿದ್ದಾರೆ. ಸೊ ಬ್ರೋ ನನಗೇನು ಗೊತ್ತಾ, ನನಗೆ ಇನ್ನು ಯಾರೇ ಬಂದು ಫಿಲ್ಮ್ ಟೀಮ್ ಅವರೇ ಬಂದು ಸ್ಟೋರಿ ಹೇಳ್ತೀನಿ ಸಿನಿಮಾ ನೋಡ್ಬೇಡ ಅಂತ ಅದ್ರಲ್ಲಿ ಏನಿದೆ ಕರೆಕ್ಟ್ ತಾನೆ. ನನಗೊಂದು ಸಿನಿಮಾ ನೋಡ್ಬೇಕಂದ್ರೆ ನಾನು ಡಿಸೈಡ್ ಆಗಿಬಿಟ್ಟಿದ್ದೀನಿ, ಯಾರು ಬಂದು ಸ್ಟೋರಿ ಹೇಳಿದ್ರೇನು ಇದೆ ಅದು ಬ್ರೋ. ಸಿನಿಮಾ ಅಂದ್ರೆ ಎಕ್ಸ್ಪೀರಿಯನ್ಸ್ ಬ್ರೋ. ಕೇಳ್ಬಿಟ್ಟು ಏನು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ನೀವು? ಇಮ್ಯಾಜಿನ್ ಮಾಡ್ಬೋದು, ಕೇಳ್ಬಿಟ್ಟು ನೀವು ಇಮ್ಯಾಜಿನ್ ಮಾಡ್ಬೋದು. ನೀವು ಅಲ್ಲಿ ಹೋಗಿ ಕೂತ್ಕೊಂಡು ನೋಡಿದಾಗ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಇಮ್ಯಾಜಿನ್ ಮಾಡೋದಕ್ಕೂ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೂ ಡಿಫ್ರೆನ್ಸ್ ಇದೆ. ಸುಮ್ಮನೆ ಕತೆ ಹೇಳಿದ ತಕ್ಷಣ ಅಯ್ಯೋ ಇದ್ದಾರೆ ತುಂಬ ಜನ ಸ್ಪಾಯ್ಲರ್ ಮಾಡ್ಬಿಟ್ಟ, ನಾನು ಫಿಲಮ್ಗೆ ಹೋಗಲ್ಲ ಅಂತ ಡಿಸೈಡ್ ಮಾಡ್ಕೊಬಿಟ್ರೆ ಹೋಗಲ್ಲ ಅವ್ನು ಏನೇ ಮಾಡಿದ್ರು. ಬ್ರೋ ಆಯಿತು, ಎಷ್ಟೊಂದು ಜನ F1 ಮೂವಿಗೆ ಹೋದ್ರು ಆಯ್ತಾ. ರೀಸೆಂಟಾಗಿ F1 ಬಂತು, ಎಕ್ಸ್ಪೀರಿಯನ್ಸ್ F1 ಸ್ಟೋರಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿತ್ತು. ಎಕ್ಸ್ಪೀರಿಯನ್ಸಿಗೆ ಹೋದ್ರು. ಅದನ್ನೇ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಸಿನಿಮಾ ನೋಡೋದೇ ಎಕ್ಸ್ಪೀರಿಯನ್ಸಿಗೆ ಹೌದು ಅಲ್ವಾ. ಬಿಡು F1 ಅಲ್ಲಿ ಎಲ್ಲರೂ ಹೇಳ್ಬೋದಲ್ಲ ಸ್ಟೋರಿ. ಅವ್ನು ಸ್ವಲ್ಪ ಏಜ್ಡ್ ಪರ್ಸನ್ ಇರ್ತಾನೆ, ಇದು ಮಾಡಿರೋದಿಲ್ಲ, ಆಮೇಲೆ ಹೋಗ್ತಾನೆ ಮತ್ತೆ ಒಂದು ಸೀರೀಸ್ ಗೆಲ್ತಾನೆ ಅಂತ. ಸಿಂಪಲ್ ಆಗಿ ಹೇಳಿದ್ರೆ ಕತೆನೇ ಮುಗ್ದೋಯ್ತಲ್ಲ. ಹಂಗೆ ಹೇಳಿದ್ರು ಹೋಗ್ತೀವಿ, ಯಾಕೆ ಆ ಫೀಲ್ ಮಾಡೋಕ್ಕೆ ಹೋಗ್ತೀವಿ. ಆ F1 ರೇಸ್ನ ಫೀಲ್ ಮಾಡೋಕ್ಕೆ ಹೆಂಗೆ ತೋರಿಸಿದ್ದಾರೆ, ಬ್ರ್ಯಾಡ್ ಪಿಟ್ ಹೆಂಗೆ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ವಿಷಯಗಳಿರುತ್ತೆ ಬ್ರೋ. ತುಂಬ ನ್ಯಾರೋ ಮೈಂಡೆಡ್ ಆಗಿ ಸಿನಿಮಾಗಳಲ್ಲಿ ಯಾವುದೇ ವಿಷಯನಾಗಲಿ ನೋಡ್ಬೇಕು, ಎಲ್ಲ ಥರನೂ ಇದು ಮಾಡಬೇಕು, ಓಪನ್ ಮೈಂಡೆಡ್ ಆಗಿ ಹೆಂಗೆ ತಗೋಬೋದು ಏನು ಅಂತ. ನಂದು ಪರ್ಸ್ಪೆಕ್ಟಿವ್ ಅಪ್ಪ ಇದು. ಯಾರು ಹೇಳಿದ ನನಗೆ ಯಾರೇ ಬಂದು ಸ್ಟೋರಿ ಹೇಳಿದ್ರು ನಾನು ಸಿನಿಮಾಗೆ ಹೋಗ್ತೀನಿ. ಇಲ್ಲ ಬ್ರೋ, ನನ್ನ ಫ್ರೆಂಡು ಈ ಥರನೇ, ಅವ್ನು ಫಸ್ಟ್ ಕತೆ ಹೇಳ್ಬಿಡ್ಬೇಕು, ಕತೆ ಹೇಳಾದ್ಮೇಲೆ ಒಂದು ಫಿಲಮ್ ನೋಡ್ತಾನೆ. ಯಾಕೋ ಕತೆನೇ ಹೇಳ್ಬಿಟ್ಟಿದ್ದೆ, ನಾನು ಫಿಲಮ್ ಏನು ನೋಡ್ತೀಯ ಅಂದಾಗ ಇವಾಗ ನೀನು ಹೇಳಿರೋ ಪಾಯಿಂಟ್ ಆಫ್ ವ್ಯೂ ನಾನೊಂದು ಅಂದ್ಕೊಂಡಿರ್ತೀನಿ, ಆದರೆ ಆ ಕ್ಯಾರೆಕ್ಟರ್ ಏನು ಮಾಡ್ತಾರೆ ಅದೇ ಥರ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ, ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಕತೆ ಗೊತ್ತಿದ್ದು ಎಕ್ಸ್ಪೀರಿಯನ್ಸ್ ಮಾಡೋದು ಇನ್ನೂ ಮಜಾ ಇರುತ್ತೆ ಅಂತಾನೆ. ನೈಸ್, ಓಕೆ. ಯಾವಾಗ ಗೊತ್ತಾ, ನನಗೆ ನೆನ್ನೆ ನಿಮ್ಮ ವಿಡಿಯೋದಲ್ಲೂ ಫೀಲ್ ಆಯ್ತು. ನೆನ್ನೆ ನೀವೊಂದು ವಿವೇಕ್ ತಮಿಳ್ ಮೂವಿ ಹಾಕಿದ್ರಿ ಗೊತ್ತಾ. US ಅಲ್ಲಿ ನಡೆಯುತ್ತೆ, ಒಬ್ಬ ಪೊಲೀಸ್ ಇಲ್ಲಿರ್ತಾನೆ, ರಿಟೈರ್ಡ್ ಆಗಿರ್ತಾನೆ, ಅಲ್ಲೋದ್ಮೇಲೆ ಅವನು ಮತ್ತೆ ಅಲ್ಲೊಂದು ಕೊಲೆ ಆದಾಗ ನನಗೆ ನೀವು ಆ ಸ್ಟೋರಿ ಹೇಳಿದ್ಮೇಲೆ ನನಗೆ ಅನ್ನಿಸ್ತು ಆ ಮೂವಿ ನೋಡ್ಬೇಕಂತ. ಏನಕ್ಕೆ ಅನ್ನಿಸ್ತು? ನೀವು ಅನ್ನಿಸ್ತು. ಎಷ್ಟೋ ಸಲ ನನಗೂ ಈಗ ಗೊತ್ತಿರುತ್ತೆ ವಿವೇಕ್ ಸರ್ದು ಈ ಥರ ಯಾವುದೋ ಮೂವಿ ಬಂದೋಗಿದೆ ಅಂತ. ನಾನು ನೋಡಬೇಕು ಅಂತ ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ಆ ಮೂವಿನ. ನೆನ್ನೆ ನೀವು ಹೇಳಿದಾಗಲೇ ನನಗೆ ಅನಿಸಿದ್ದು, ಓಕೆ ಇದೇನು ಚೆನ್ನಾಗಿದೆ ಆ ಮೂವಿ, ನೋಡೋಣ ಅಂತ ಅಂದ್ಕೊಂಡೆ ನಾನು. ಹಂಗೆ ಸರಿ ನೋಡಿದ್ರಾ? ಇಲ್ಲ, ಮೂವಿ ನೋಡೋಕೆ ಎಲ್ಲಿ ಬ್ರೋ ಟೈಮೇ ಸಿಕ್ಕಿಲ್ಲ ಮೂವಿ ನೋಡೋಕ್ಕೆ ಬ್ರೋ. ಆಮೇಲೆ ಟ್ರೈಲರಲ್ಲಿ ಈ ತುಂಬ ವಿಷಯಗಳಿದೆ, ಅಬ್ಸರ್ವ್ ಮಾಡಿದ್ರ? ಕೆಲವೊಂದು ಕ್ಯಾರೆಕ್ಟರ್ಗಳು ರೀಇನ್ಕಾರ್ನೇಟ್ ಆಗಿದೆ, ಅಂದ್ರೆ ಪುನರ್ಜನ್ಮ ಇದೆ ಅಂತ ಅನಿಸ್ತು ನನಗೆ. ಅಬ್ಸರ್ವ್ ಮಾಡಿದ್ರ? ರಾಂಪ ಕ್ಯಾರೆಕ್ಟರ್ ಇದೆ ಮೂವಿ. ಹೌದು ಬ್ರೋ, ನೋಡಿದೆ. ಫಸ್ಟ್ ಪಾರ್ಟ್ ಬಂತಲ್ಲ ರಾಂಪ, ಇದ್ರಲ್ಲಿ ಒಂದು ಸೀರಿಯಲ್ ಬರ್ತಾರೆ. ಆಮೇಲೆ ಸುಧಾಕರ್ ಫ್ರೆಂಡ್, ಶಿವನ್ ಫ್ರೆಂಡ್ ಓಡಾಡ್ಕೊಂಡಿರ್ತಾರೆ, ಅದೇ ಇವ್ರು ಕ್ಯಾರೆಕ್ಟರ್ ಇದೆ. ಆಮೇಲೆ ಸುಧಾಕರ್ ಅಂತ ಒಂದು ಕ್ಯಾರೆಕ್ಟರ್ ಇದೆ ಗೊತ್ತಾ, ಅದು ವಿಲನ್ ಕ್ಯಾರೆಕ್ಟರ್ನ ಇರುತ್ತೆ. ಹೌದು, ಅದನ್ನ ನೋಡಿದೆ. ಆ ಕ್ಯಾರೆಕ್ಟರ್ನು ಪ್ರೀಕ್ವೆಲ್ ಅಲ್ಲಿ ಇದೆ. ಅದು ಆಮೇಲೆ ಸ್ಟಾರ್ಟಿಂಗ್ ಅಲ್ಲೇ ಆ ಮಗು ಬಂದ್ಬಿಟ್ಟು ನಮ್ಮ ಅಪ್ಪ ಇಲ್ಲೇ ಯಾಕೆ ಕಾಣೆ ಆಯ್ತು ಅಂತ ಅಂತಾರೆ ಗೊತ್ತಾ. ಶಿವನ್ ಕ್ಯಾರೆಕ್ಟರ್ ಅದೇ ಫಸ್ಟ್ ಪಾರ್ಟ್ ಎಲ್ಲಿಂಗ್ ಮುಗ್ದಿತ್ತು ಅದೇ ಪಾರ್ಟು ಇದು. ಮೇ ಬಿ ಅದಕ್ಕೂ ರಿಲೇಟ್ ಏನೋ ಇದೆ ಅಂತ ಅನ್ಸುತ್ತೆ. ಅದನ್ನು ಪುನರ್ಜನ್ಮ ಥರ ಏನಾದರೂ ಚೆನ್ನಾಗಿ, ಅಂದರೆ ಗೊತ್ತಿಲ್ಲ, ಸುಮ್ಮನೆ ಒಂದು ಅಸಂಪ್ಷನ್ ಅಷ್ಟೇ. ಬಟ್ ಆ ಕ್ಯಾರೆಕ್ಟರ್ಗಳು ನೋಡಿದ ಹಂಗೆ ಅನ್ನಿಸ್ತು. ಯಾಕಂದರೆ ಇವರು ಹಿಂದೆನೂ ಬಂದಿದ್ದಾರೆ ಅಂದರೆ ಇವಾಗಲೂ, ಅಂದರೆ ಅದು ಯಾವಾಗ ನಡೆದಿದ್ದು, ಫಸ್ಟ್ ಪಾರ್ಟ್ ನಡೆದಿದ್ದು ಯಾವಾಗ 1990s ಸಮಥಿಂಗ್, ಆ ಟೈಮ್ ಲೈನಲ್ಲಿ ತೋರಿಸಿರ್ತಾರೆ ಇತ್ತು. ಇದು ಕತೆ ನಡೆದಿರೋದು ಯಾವಾಗ 100 ವರ್ಷದ. ಅವಾಗಲೂ ಆ ಕ್ಯಾರೆಕ್ಟರ್ಗಳು ಬಂದೋಗಿದ್ದಾವೆ ಅಂತ ಅನ್ನಿಸ್ತಲ್ಲ, ಹಂಗೆ ಅನ್ನಿಸ್ತು ಆ ಮೂಮೆಂಟ್ ಅವ್ರನ್ನ ನೋಡಿದ ತಕ್ಷಣ ನನಗೆ. ಅದೇ ಜಸ್ಟ್ ಇಮ್ಯಾಜಿನೇಷನ್ ಎಲ್ಲ ಇದೆ. ತುಂಬ ಶಾರ್ಟ್ಸು
ಅಲ್ಲ ತುಂಬ ಶಾರ್ಟ್ಸ್ ಇನ್ನೊಂದೇನು ಗೊತ್ತಾ, ಫಸ್ಟ್ ಪಾರ್ಟ್ ಅಂದರೆ ಅದೇ ಕಾಂತಾರ 2 ಏನಿದೆ, ಎಲ್ಲೆಲ್ಲಿ ಶೂಟ್ ಮಾಡಿದ್ದಾರೆ ಅದೇ ಲೊಕೇಶನಲ್ಲೇ, ಎಕ್ಸಾಕ್ಟ್ ಲೊಕೇಶನಲ್ಲೇ ಶೂಟ್ ಮಾಡಿದ್ದಾರೆ. ಅದೇ ಅಬ್ಸರ್ವ್ ಮಾಡಿ ಕೆಲವೊಂದು ಸೀನ್ಗಳು, ಅದೊಂದು ಆ ಫಾಲ್ಸ್ದೆಲ್ಲ ಸೀನ್ ಬರುತ್ತೆ ಗೊತ್ತಾ, ಆ ಫಾಲ್ಸ್ ಎಲ್ಲ ನಿಮಗೆ ಫಸ್ಟ್ ಪಾರ್ಟಲ್ಲೂ ಅಂದರೆ ಸೆಕೆಂಡ್ ಪಾರ್ಟಲ್ಲೂ ಬರುತ್ತೆ, ಅದನ್ನ ಫಸ್ಟ್ ಪಾರ್ಟಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ. ಸೇಮ್ ಜಾಗ, ಸೇಮ್. ನಾವೇನಾದ್ರೂ ಆ ಥರ ಮಾಡಿದ್ರೆ ಲೊಕೇಶನ್ ಸಿಕ್ಕಿಲ್ವೇನೋ ಅದಕ್ಕೆ ಅದೇ ಲೊಕೇಶನಲ್ಲಿ ಮಾಡವ್ರೆ ಅಂದ್ಬಿಡ್ತಾರೆ. ನಮ್ಗೆ ಹೇಳಿದ್ದು ಅದೇ ಜಾಗದಲ್ಲಿ ನಡೆಯುವಂತ ಕತೆ ಅಂತ ತೋರ್ಸೋದಕ್ಕೆ, ಅದೇ ಜಾಗದಲ್ಲಿ ಗೊತ್ತಾಯ್ತು ಬ್ರೋ, ನೀವ್ ಹೇಳ್ತಿರೋದು ಕನ್ವೆ ಆಗ್ತೈತೆ. ಮೀನ್ಸ್ ಅದೇ ಜಾಗದಲ್ಲಿ ನಡೆದಿದೆ, ಅದು ಈ ಇದ್ರಲ್ಲೂ ನಡೆದಿದೆ ಆ ಥರ ವಿಷಯಗಳು ಅನ್ನೋದು ಡಿನೋಟ್ ಮಾಡ್ತಿದ್ದಾರೆ. ಬಟ್ ನಾವೇನಾದ್ರೂ ಆ ಥರ ಒಂದು ಮೂವಿ ಏನಾದ್ರು ಮಾಡಿದ್ರೆ, ಏನಾದ್ರು ಪ್ರೀಕ್ವೆಲ್ ಏನಾದರೂ ಮಾಡಿದ್ರೆ ಅವ್ರು ಹೇಳೋದು ಒಂದೇನೆ, ಯಾವ ಲೊಕೇಶನ್ ಹುಡ್ಕಕ್ಕಾಗಿಲ್ವೇನೋ ಅದೇ ಲೊಕೇಶನಲ್ಲಿ ಮಾಡ್ಬಿಟ್ಟವ್ರೆ ಈ ಪಾರ್ಟ್ನೂ ಅಂತ ಜಡ್ಜ್ ಮಾಡ್ತಾರೆ. ಬಟ್ ಚೆನ್ನಾಗಿತ್ತು, ವಿಜುವಲ್ಸ್ ಎಲ್ಲ ಸಖತ್ತಾಗಿತ್ತು. ರುಕ್ಮಿಣಿ ವಸಂತ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನನಗೂ ಬ್ರೋ ಸ್ಕ್ರೀನ್ ಪ್ರೆಸೆನ್ಸ್ ಸಖತ್ತಾಗಿತ್ತು ಅನ್ಕೊಳ್ಳಿ. ನಿಜವಾಗ್ಲೂ ಒಂದು ಕ್ವೀನ್ ನೋಡ್ದಂಗೆ ಒಂದು ರಾಣಿ ನೋಡ್ದಂಗೆ ಕಾಣ್ತಾ ಇದ್ರು ಅವರು. ಇವ್ರ ಕ್ಯಾರೆಕ್ಟರ್ ವಿಲ್ಲನ್, ಹೌದು. ನಾನು ಅವ್ರ ಪೋಸ್ಟರ್ ರಿಲೀಸ್ ಮಾಡಿದಾಗ ಯಾಕೆ ಇವ್ರನ್ನ ಹಾಕಿದ್ದಾರೆ ಅನ್ನೋ ಒಂದು ಫೀಲ್ ಬರ್ತಾಯಿತ್ತು, ತುಂಬ ಅನ್ನಿಸ್ತಾನೆ ಇತ್ತು. ಮೀನ್ಸ್ ಅವ್ರನ್ನ ಜೋಕರ್ ಮಾಡ್ಬಿಡ್ತಾರ ಹಾಗೆ ಹೀಗೆ ಅನ್ನೋ ಥರ ಫೀಲ್ ಆಗ್ತಿತ್ತು. ಇಲ್ಲ ಅದಕ್ಕೇನೆ ಏನಾದ್ರು ಮಾಡ್ಬಿಡ್ತಾರ, ಪ್ರೀಕ್ವೆಲಲ್ಲಿ ಏನಾದ್ರು ಒಂದು ಹಾಳು ಮಾಡ್ಬಿಡ್ತಾರೆ ವಿಲ್ಲನ್ ಇಟ್ಕೊಂಡು. ಮೀನ್ಸ್ ನಾನೇನು ಅನ್ಕೊಂಡೆ, ವಿಲ್ಲನ್ ಇರಲ್ಲ ಬೇರೆ ಥರ ಏನಾದ್ರು ಒಂದು ಇರುತ್ತೆ ಅನ್ಕೊಂಡೆ. ಬಟ್ ಸಖತ್ತಾಗಿ ಮಾಡೋನೆ ಬ್ರೋ ಅವನು, ಒಂಥರ ಪ್ರೊಫೆಷ್ನಲ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಪಕ್ಕಾ ಪ್ರೊಫೆಷ್ನಲ್, ಯಾವ ಥರ ಮಾಡಬೇಕು, ಎಷ್ಟು ಬೇಕು ಅಷ್ಟು ಆಕ್ಟ್ ಮಾಡಿದ್ದಾನೆ. ಲೈಕ್ ಒಂದು ರಿಯಾಕ್ಷನ್ ಕೊಡ್ತಾನಲ್ಲ, ಒಂದು ವಿಜುವಲ್ಸ್ ಸಖತ್ತಾಗಿರುತ್ತೆ. ಏನೋ ಒಂದು ಬೆಂಕಿಯಿಂದ ಒಂದು ವಿಜುವಲ್ಸ್ ಬರುತ್ತೆ, ಅವಾಗ ಒಂದು ರಿಯಾಕ್ಷನ್ ಕೊಡ್ತಾನೆ ಅವನು. ನೋಡೋಣ ಇರೋ ಅನ್ನೋ ಥರ ಆಗೋಯ್ತು. ಅದೆಲ್ಲ ಚೆನ್ನಾಗಿತ್ತು. ಆಮೇಲೆ ಇದು ಬ್ರೋ, ಬಡ್ಜೆಟ್ ನೋಡಿದ್ರ, ಬಡ್ಜೆಟ್ ಒಂದು 10 ಟೈಮ್ಸ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಯಾವ್ದೇನ್ ಬೇಕು ಅಂತ ಮಾಡ್ದಂಗಿಲ್ಲ. ಎಲ್ಲಾ ಕಡೆ ರಿಚ್ನೆಸ್ ಕಾಣುತ್ತೆ. ಅಂದ್ರೆ ನಿಮಗೆ ಎಲ್ಲೂ ಖಾಲಿ ಜಾಗನೇ ಕಾಣಲ್ಲ. ಅಂದ್ರೆ ಜನ ಪ್ರತಿ ಫ್ರೇಮ್ ಅಲ್ಲೂ ಜನ, ಅದೇ ಭಯ ಆಗ್ತಿದೆ ಬರೋ ಸ್ವಲ್ಪ. ಅದು ತುಂಬಿರ್ದು ಅಲ್ಲಲ್ಲ, ಇಲ್ಲ ನನಗೆ ಅದು ಬೇಕು ಅಂತ ತುಂಬಿದ್ದಾರೆ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಅಂದ್ರೆ ಸಿನಿಮಾಗೆ ಬೇಕಾಗಿದೆ ಅದಕ್ಕೆ ತುಂಬಿದ್ದಾರೆ ಅನ್ನೋ ಥರನೇ ಇತ್ತು ಅದು. ಅಂದ್ರೆ ಅದು ನೋಡೋಕೆ ತುಂಬ ರಿಚ್ ಆಗಿ ಕಾಣ್ತಾ ಇತ್ತು, ಅವ್ರನ್ನೆಲ್ಲ ನೋಡೋಕ್ಕೆ ಖುಷಿ ಆಗ್ತಿತ್ತು. ಲೈಕ್ ಪ್ರತಿ ಒಂದು ಫ್ರೇಮಲ್ಲೂ ಜನ ನೋಡಿದಾಗ ಚೆನ್ನಾಗಿತ್ತು, ಒಟ್ಟಿನಲ್ಲಿ ಬೇರೆನೇ ವೈವಿತ್ತು, ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೊ ಇದಿಷ್ಟು ನಮ್ಮ ಕಾಂತಾರ ಟ್ರೈಲರ್ ಒಪಿನಿಯನ್, ರಿಯಾಕ್ಷನ್ ಅಂತ ಹೇಳ್ಬೋದು. ಸೊ ನಿಮಗೇನು ಎಕ್ಸೈಟೆಡ್ ಆಗಿದ್ದೀರಾ ಸಿನಿಮಾ ನೋಡೋದಕ್ಕೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಮತ್ತೆ ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋಸ್ ಹೇಳು, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಅದನ್ನಾದ್ರೂ ಹೇಳಿ ಬ್ರೋ ಸ್ವಲ್ಪ. ಯೋಗಿ ಹೇಳ್ತಾನೆ, ಯೋಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಅಲ್ಲ, ಫಾಲೋ ಅಂತೀನಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಏನೇ ಇದ್ರೂ ಕಮೆಂಟ್ ಮಾಡಿ, ಏನು ಸರಿ ಇದೆ ಏನು ಸರಿ ಇಲ್ಲ, ಇಲ್ಲಾಂದರೆ ನೆಕ್ಸ್ಟ್ ವೀಡಿಯೋ ಯಾವ್ದು ಹಾಕ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಅದ್ರ ಮೇಲೆ ವೀಡಿಯೋಸ್ ಹಾಕೋಣ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫುಲ್ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.